ದಶಾವರಾಣಾಂ ದಶ ಅವರಾಣಾಂ ಅಂತ ಒಂದು ಪ್ರಯೋಗ. ಕೃಷ್ಣಾಮೃತ ಮಹಾರ್ಣವದಲ್ಲಿ 251ನೇ ಶ್ಲೋಕ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. 14 ವರ್ಷದ ಬಳಿಕ ಜೀವಿಸಿರುವ ಮನುಷ್ಯ ಆ ಚತುರ್ದಶಮಾದ್ ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಮನುಷ್ಯ ಹುಟ್ಟಿದ 14ನೇ ವಯಸ್ಸಿನಿಂದ ಆರಂಭಿಸಿ ನಿಶ್ಚಯವಾಗಿಯೂ ಕಡಿಮೆ ಅಂದರೆ 10 ದೇಹಗಳಿಗೆ 10 ಮನುಷ್ಯ ದೇಹಗಳಿಗೆ ಕಾರಣವಾದ ಕರ್ಮಗಳನ್ನು ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ದಶಾವರಾಣಾಂ ಅಂದರೆ ಕಡಿಮೆ ಅಂದರೆ 10 ಅಂತ ಹೀಗರ್ಥ, 10 ಮಿನಿಮಮ್ ಅಂತ ಹೀಗರ್ಥ. ಒಂದು ನಾವು ಹೇಳಬೇಕಾದ ಅರ್ಥಗಳನ್ನು ಅಭಿಪ್ರಾಯಗಳನ್ನು ಸಂಕ್ಷಿಪ್ತವಾಗಿ ತುಂಬ ಕರಾರವಕ್ಕಾಗಿ ಹೇಳುವಂತಹ ಒಂದು ಪ್ರಯೋಗ ಅದು. ದಶಾವರಾಣಾಂ ದೇಹಾನಾಂ. ಈ ದಶಾವರ ಅನ್ನೋ ಶಬ್ದಕ್ಕೆ ಹೇಗೆ ವಿಗ್ರಹ ಅಂತ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸೋಣ. ಮತ್ತೆ ಇಂಥ ಸಮಾನವಾದ ಪ್ರಯೋಗಗಳನ್ನು ಕೂಡ. ದಶಾವರಾಣಿ ಫಲಾನಿ ಇಚ್ಛಾಮಿ. 10 ಕಡಿಮೆ ಅಂದರೆ 10 ಹಣ್ಣುಗಳು ನನಗೆ ಬೇಕು. ದಶಾವರಾಣಿ ರೂಪ್ಯಕಾಣಿ ಅಸ್ಯ ವಸ್ತ್ರಸ್ಯ ಮೂಲ್ಯಂ. ಈ ಬಟ್ಟೆಯ ಬೆಲೆ ಕಡಿಮೆ ಅಂದರೆ 10 ರೂಪಾಯಿ. ಹೀಗೆ ಬೇರೆ ಬೇರೆ ಥರದ ಪ್ರಯೋಗಗಳನ್ನು ಮಾಡಬಹುದು ಅಂತ ಇದರ ದೃಷ್ಟಾಂತದಿಂದ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ದಶಾವರಾಣಿ ಫಲಾನಿ ಹೀಗೆ ಹೇಳಿದಾಗ ದಶ ಅವರಾಣಿ ಯೇಷಾಂ ತಾನಿ ದಶಾವರಾಣಿ. ಯೇಷಾಂ ಫಲಾನಾಂ ಮಧ್ಯೆ, ಯೇಷಾಂ ಬಹುಸಂಖ್ಯಾಕಾನಾಂ ಫಲಾನಾಂ ಮಧ್ಯೆ ದಶ ಅವರಾಣಿ 10 ಬಹಳ ಕಡಿಮೆ ಅಂದರೆ ಕಡಿಮೆ ಸಂಖ್ಯೆ ಅಂದರೆ 10 ಆಗಿದೆ. ಆದ್ದರಿಂದ ಆ ಫಲಗಳು ದಶಾವರಾಣಿ. ಫಲ ಅನ್ನುವ ವಿಶೇಷಕ್ಕೆ ದಶಾವರಾಣಿ ಅನ್ನುವ ಶಬ್ದ ವಿಶೇಷಣವಾಗಿದೆ. ಹಾಗೇನೆ ದಶಾವರಾಣಿ ರೂಪ್ಯಕಾಣಿ, ದಶ ಅವರಾಣಿ ಯೇಷಾಂ ರೂಪ್ಯಕಾಣಾಂ ಮಧ್ಯೆ ಅಂತ ಹೀಗೆ ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ ಮಾಡೋದೇ ಅಲ್ಲಿ ಯೋಗ್ಯ ಅಂತ ನನ್ನ ಅಭಿಪ್ರಾಯ. ಹಾಗೆ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಕಡಿಮೆ ಅಂದರೆ 10 ದೇಹಗಳಿಗೆ ಕಾರಣವಾದ ಕರ್ಮಗಳನ್ನು ಅವನು ಮಾಡ್ತಾನೆ ಅಂತ ಅಭಿಪ್ರಾಯ ಇದೆ. ಅಲ್ಲಿ ದೇಹ ಶಬ್ದ ನಪುಂಸಕಲಿಂಗ ಮತ್ತು ಪುಲ್ಲಿಂಗದಲ್ಲಿ ಎರಡರಲ್ಲೂ ಇರೋದ್ರಿಂದ ನಪುಂಸಕಲಿಂಗದಲ್ಲಿ ಹೇಗೆ ವಿಗ್ರಹ ಮಾಡಬೇಕು ಅಂತ ನಾವೀಗಾಗಲೇ ನೋಡಿ ಮುಗಿಸಿದ್ದೀವಾದ್ದರಿಂದ ಪುಲ್ಲಿಂಗದಲ್ಲಿ ಹೀಗೆ ಮಾಡಬೇಕು. ದಶ ಅವರಾಹ ಅಥವಾ ಅವರೇ ಯೇಷಾಂ ತೇ ಯೇಷಾಂ ದೇಹಾನಾಂ ಯೇಷಾಂ ಬಹುಸಂಖ್ಯಾಕಾನಾಂ ದೇಹಾನಾಂ ಮಧ್ಯೆ ದಶಸಂಖ್ಯಾ ಏವ ಅವರ. 10 ಅನ್ನೋದೇ ಕಡಿಮೆ ಸಂಖ್ಯೆ. ದಶ ಏವ ಅವರಾಹ ಅತಃ ತೇ ದೇಹಾಃ ದಶಾವರಾಹ. ತಾನಿ ದೇಹಾನಿ ದಶ ಅವರಾಣಿ. ಕಾಯೋ ದೇಹ ಕ್ಲೀಪ ಪುಂಸೋ ಅಂತಿರೋದ್ರಿಂದ ದೇಹ ಅನ್ನೋದು ನಪುಂಸಕಲಿಂಗದಲ್ಲೂ ಪುಲ್ಲಿಂಗದಲ್ಲೂ ಎರಡೂ ಇರೋದ್ರಿಂದ ಹೀಗೆ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರ್ಮಾಣಿ ಕರೋತಿ. ದಶಾವರಾಣಿ ಫಲಾನಿ ಇಚ್ಛಾಮಿ ಅಹಂ. ದಶಾವರಾಣಿ ರೂಪ್ಯಕಾಣಿ ಅಸ್ಯ ವಸ್ತ್ರಸ್ಯ ಮೂಲ್ಯಂ ಇತ್ಯಾದಿ ಪ್ರಯೋಗಗಳು.